ನಾನು ಇರೋದೇ ಹಂಗೆ, ನೀನು ಬೇಕಾದ್ರೆ ಚೇಂಜ್ ಮಾಡ್ಕೊ. ನಾನು ಸಾರಿ ಹೇಳಕ್ಕೆ ಕೇಳಲ್ಲ. ಈ ಆಟಿಟ್ಯೂಡ್ ಇರುತ್ತೆ. ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ 101% ಸ್ನೇಹಿತರೆ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಂದ ಏನೋ ಮಾತು ಬರುತ್ತೆ. ಅಲ್ಲಿಂದ ಮಾತಾಡಕ್ಕೆ ಶುರು ಮಾಡ್ತೀರಿ. ಅವ್ರಿಗೆ ಹೇಳಕ್ ಹೋಗ್ತಿರ್ತೀರ ಮಾತಾಡ್ಬೇಡಿ. ಇದರಿಂದನೇ ಜಗಳ ಆಗುತ್ತೆ. ದಯವಿಟ್ಟು ಮಾತಾಡಬೇಡಿ. ಅದೆಲ್ಲ ಅರ್ಥ ಮಾಡಿಸ್ತೀರಾ, ಮಾತಾಡ್ತೀರಾ. ಬಟ್ ಸ್ಟಿಲ್ ನಾನ್ ಮಾತಾಡಿಲ್ಲ. ನೀನೇ ಜಗಳ ತೆಗ್ದಿದ್ಯಾ ಅಂತೇಳಿ ಜೋರ್ ವಾದ ಮಾಡಕ್ ಶುರು ಮಾಡ್ತಾರಲ್ಲ. ಮತ್ತೆ ಶುರು ಮಾಡೋದು ನೆಗೆಟಿವ್ ಮಾತಾಡಕ್ಕೆ. ಅಂದ್ರೆ ಆ ನೆಗೆಟಿವ್ ಮಾತು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಟಾಂಟ್ ಕೊಡೋ ತರ, ಸಿಟ್ಟು ಬರೋ ತರ, ಜಗಳ ಮಾಡ್ಬೇಕು. ಆ ಲೆವೆಲ್‌ಗೆ ಮಾತಾಡ್ತಾರೆ. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ 3 ಲಕ್ಷಣಗಳಿತ್ತು ಅಂತ ಹೇಳಿದ್ರೆ 100% ಅದು ಇಗೋ ಅಂತಾನೆ ಕನ್ಫರ್ಮ್ ಆಗತ್ತೆ. ಸೊ ಏನು ಆ 3 ಲಕ್ಷಣಗಳು? ಸೊ ನೋಡೋಣ, ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಗೋ ಇತ್ತು ಅಂತ ಹೇಳಿದ್ರೆ ಸಂಬಂಧ ಬಹಳ ಬೇಗ ಹಾಳಾಗಿ ಹೋಗುತ್ತೆ. ಸೊ ಏನು ಅಂತ ನೋಡೋಣ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸೆಲಿಂಗ್ ಬೇಕು ಅಂತ ನಿಮಗೆ ಅನ್ಸಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. 1 to 1 ಕೌನ್ಸೆಲಿಂಗ್ ಇರುತ್ತೆ, ಫೀಸ್ ಕೂಡ ಇರುತ್ತೆ. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಶೋರ್ ಸಿಗುತ್ತೆ ನಿಮಗೆ, ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಓಕೆನಾ? ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಯಾವೆಲ್ಲ ಲಕ್ಷಣಗಳು ಇದ್ರೆ ಈಗೋ ಅಂತ ಕನ್ಫರ್ಮ್ ಆಗುತ್ತೆ ಅಂದ್ರೆ, ಫಸ್ಟ್ ಒಂದು, ತಪ್ಪು ಮಾಡಿದ್ರು ನಾನು ಮಾಡಿಲ್ಲ ಅಂತ ವಾದ ಮಾಡ್ತಾರೆ ನೋಡಿ. ಆಕ್ಚುಲಿ ತಪ್ಪು ಮಾಡಿರ್ತಾರೆ. ಆಕ್ಚುಲಿ ಆ ತಪ್ಪು ಶುರುವಾದಾಗಿಂದಾನೇ ಇಲ್ಲಿ ವಾದ ವಿವಾದಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಚೆನ್ನಾಗೇ ಇರ್ತೀರಿ, ಅಲ್ಲಿಂದ ಏನೋ ಮಾತು ಬರುತ್ತೆ. ಅಲ್ಲಿಂದ ಮಾತಾಡಕ್ ಶುರು ಮಾಡ್ತೀರಿ. ಅವ್ರಿಗೆ ಹೇಳಕ್ ಹೋಗ್ತಿರ್ತೀರ ಮಾತಾಡ್ಬೇಡಿ. ಇದರಿಂದನೇ ಜಗಳ ಆಗುತ್ತೆ. ದಯವಿಟ್ಟು ಮಾತಾಡಬೇಡಿ. ಅದೆಲ್ಲ ಅರ್ಥ ಮಾಡಿಸ್ತೀರಾ, ಮಾತಾಡ್ತೀರಾ. ಬಟ್ ಸ್ಟಿಲ್ ನಾನ್ ಮಾತಾಡಿಲ್ಲ. ನೀನೇ ಜಗಳ ತೆಗ್ದಿದ್ಯಾ ಅಂತೇಳಿ ಜೋರ್ ವಾದ ಮಾಡಕ್ ಶುರು ಮಾಡ್ತಾರಲ್ಲ. ಈಗೋ ಇರುವಂತ ಮೆಂಟಾಲಿಟಿ ಇರೋರು ಆ ತರ ಮಾಡ್ಲಿಕ್ಕೆ ಸಾಧ್ಯ. ಈಗೋ ಇದ್ದಾಗನೇ ಬರೋಕ್ ಸಾಧ್ಯ. ಈಗೋ ಇಲ್ಲ ಅಂತ ಹೇಳಿದ್ರೆ ಒಪ್ಕೋತಾರೆ. ಯೆಸ್, ನಾನ್ ಮಾಡಿದೀನಿ. ಐ ಆಮ್ ಸಾರಿ, ತಪ್ಪಾಗಿದೆ ಅಂತೇಳಿ. ಬಟ್ ಈಗೋ ಇದ್ದಾಗ ಏನಾಗುತ್ತೆ, ತಪ್ಪನ್ನ ಒಪ್ಕೊಳಕ್ ರೆಡಿ ಇರಲ್ಲ ಅವರು. ಅವ್ರು ಅದನ್ನೇ ಕ್ಯಾರಿ ಮಾಡ್ತಾರೆ, ವಾದ ಮಾಡ್ತಾರೆ. ವಾದ ಮಾಡಿ ಜಗಳ ಇನ್ನೇನು ಸಾಕಪ್ಪ ಬೇಡ ಜಗಳ, ನಾವೇ ಸುಮ್ಮನೆ ಆಗೋಣ ಅಂತ ನಮಗೆ ಅನಿಸ್ಬೇಕು. ಅವಾಗ ನಾವೇ ಸುಮ್ಮನೆ ಆಗ್ಬೇಕು. ಅವ್ರು ಸ್ಟಿಲ್ ಗೊತ್ತಾಯ್ತಾ, ನಿಂದೇ ತಪ್ಪು, ಅದಕ್ಕೆ ಸುಮ್ಮನಿದ್ಯಾ, ಈ ತರ ಮಾತಾಡ್ತಾರೆ. ಸೊ ಇದು ಈಗೋನ ತೋರಿಸ್ಕೊಡುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಬರೀ ನೆಗೆಟಿವ್ ಮಾತು ಅವರಿಂದ ಸ್ಟಾರ್ಟ್ ಆಗತ್ತೆ. ಎಕ್ಸಾಂಪಲ್, ಏನೋ ತಪ್ಪು ನಡೆದಿರೋಗಿರುತ್ತೆ, ಹಿಂದೆ ಏನೋ ಜಗಳ ಆಗಿರುತ್ತೆ. ಅದನ್ನೀಗ ಇಬ್ರು ಸೇರಿ ಸ್ಟಾಪ್ ಮಾಡ್ಬಿಟ್ಟು ಚೆನ್ನಾಗಿ ಬದುಕೋಣ, ಒಂದು ಮಾತುಕತೆ ಹಂತ ಆಗಿರುತ್ತೆ. ಇಬ್ರು ಚೆನ್ನಾಗಿರೋಣ ಅಂತ ಮಾತಾಡ್ಕೊಂಡಿರ್ತಾರೆ. ಆಫ್ಟರ್ ದಟ್ ಏನಾಗತ್ತೆ, ಯಾವುದು ತೆಗೆಯೋದ್ ಬೇಡ ಅಂತ ಇಬ್ರು ಮಾತಾಡಿದ್ಮೇಲೆ ಮತ್ತೆ ಶುರು ಮಾಡೋದು ನೆಗೆಟಿವ್ ಮಾತಾಡಕ್ಕೆ. ಅಂದ್ರೆ ಆ ನೆಗೆಟಿವ್ ಮಾತು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಟಾಂಟ್ ಕೊಡೋ ತರ, ಸಿಟ್ಟು ಬರೋ ತರ, ಜಗಳ ಮಾಡ್ಬೇಕು. ಆ ಲೆವೆಲ್‌ಗೆ ಮಾತಾಡ್ತಾರೆ. ಯಾವ್ದನ್ನ ಮಾತಾಡಬಾರ್ದು ಅಂತ ಅನ್ಕೊಂಡಿರ್ತೀವಿ, ಯಾವ್ದನ್ನ ಮಾಡಬಾರ್ದು ನೆಕ್ಸ್ಟ್ ಅಂತ ಅನ್ಕೊಂಡು ಇಬ್ರು ಇರ್ತೀವಿ, ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿಂದ ಮತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನೀವು ಎಷ್ಟು ಹೇಳಿದ್ರು ಕೂಡ ಆಸ್ ಯೂಸುವಲ್ ಇದನ್ನೇ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಈಗೋ ಇರುತ್ತೆ ಅವರಲ್ಲೊಂದು. ಆ ಈಗೋಗೋಸ್ಕರ ಮಾಡ್ತಾರೆ. 100% ಅದಕ್ಕೋಸ್ಕರನೇ ಮಾಡೋಕ್ ಸಾಧ್ಯ ಇಲ್ಲ. ಹೊಂದ್ಕೊಂಡು ಹೋಗ್ಬೇಕನ್ನೋರು ಯಾರು ಮಾಡಕ್ ಸಾಧ್ಯ ಇಲ್ಲ. ಅವ್ರಲ್ಲಿ ಈಗೋ ಇರುತ್ತೆ, ನಾನ್ ಹೆಚ್ಚು, ನಾನ್ ಕರೆಕ್ಟು, ನನ್ನಿಂದಾನೇ ಎಲ್ಲ. ಸೊ ಇದೊಂದು ಮೈಂಡ್ ಒಳಗಡೆ ಬಂದಾಗ ಅವಾಗ್ಲೇನೆ ನೆಗೆಟಿವ್ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೇಕಂತ ಕೆದ್ಕೋದು, ಬೇಕಂತ ಜಗಳ ಮಾಡೋದು, ಹೊಂದ್ಕೊಂಡು ಹೋದ್ರು ಮತ್ತೆ ಅದು ಮಾಡೋದು. ಈ ಮೆಂಟಾಲಿಟಿ ಇರುತ್ತೆ ಅವರಲ್ಲಿ. ಓಕೆ, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಾರಿ ಕೇಳಲ್ಲ. ಇರೋದೇ ಹಿಂಗೆ ಆ, ಅಂತ ಹೇಳೋರು. ನಾನ್ ಸಾರಿ ಕೇಳಲ್ಲ. ನಾನು ಇರೋದೇ ಹಿಂಗೆ. ಬೇಕಾದ್ರೆ ಇರ್ಬೋದು, ಇಲ್ಲ ಹೊರಟೋಗ್ಬೋದು. ಅವ್ರು ಸಾರಿ ಕೇಳಲ್ಲ ಯಾವುದೇ ಕಾರಣಕ್ಕೂ. ಅದು ಸಾರಿ ಕೇಳ್ಬೇಕಂದ್ರೆ ಹೆಂಗೆ? ಎಲ್ಲೋ ಕೇಳ್ಬೇಕು. ಸಾರಿ. ಸೊ ಈ ತರ ಲೈಕ್ ಅಂದ್ರೆ ಮನಸಾರೆ ಕೇಳ್ಬೇಕು. ಹೌದಲ್ಲ, ಇದು ನನ್ನ ಮಿಸ್ಟೇಕ್ ಇದು. ನಾನು ಹಂಗ್ ಮಾತಾಡಿದ್ದು ತಪ್ಪಲ್ಲ ಅವ್ರಿಗೆ. ನಾನಿನ್ ನೆಕ್ಸ್ಟ್ ಮಾತಾಡಕೂಡ್ದಲ್ಲ. ಕೋಪದಲ್ಲಿದ್ದಾರೆ, ಅವ್ರನ್ನ ಸರಿಪಡಿಸ್ಬೇಕಲ್ಲ. ಸಾರಿ ಕೇಳ್ಬಿಟ್ಟು, ಇಲ್ಲ ನನ್ನಿಂದಾನೇ ಆಗಿದ್ದು ಮಿಸ್ಟೇಕ್ಸ್, ನೆಕ್ಸ್ಟ್ ಟೈಮ್ ನಾನ್ ನಡ್ಕೊಳಲ್ಲ. ಅ ಇದು ಇದನ್ನ ಇಲ್ಲಿಗೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿರೋಣ. ಈ ಮಾತು ಯಾವತ್ತೂ ಅವ್ರ ಬಾಯಲ್ಲಿ ಬರಲ್ಲ. ನಾನು ಇರೋದೇ ಹಂಗೆ, ನೀನ್ ಬೇಕಾದ್ರೆ ಚೇಂಜ್ ಮಾಡ್ಕೊ. ನಾನು ಸಾರಿ ಹೇಳಕ್ ಕೇಳಲ್ಲ. ಈ ಆಟಿಟ್ಯೂಡ್ ಇರುತ್ತೆ. ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ 101% ಸ್ನೇಹಿತರೆ ಹೇಳ್ತಾ ಇದ್ದೀನಿ ನಾನು. ಇಗೋ ಮೆಂಟಾಲಿಟಿ. ಬಿಕಾಸ್ ಎವ್ರಿ ಡೇ ಕೌನ್ಸೆಲಿಂಗ್ ಮಾಡ್ತೀನಿ. ಆ ಕೌನ್ಸೆಲಿಂಗ್ ಎವ್ರಿ ಡೇ ಕಥೆಗಳನ್ನು ಕೇಳ್ತಾ ಇದ್ದೀನಿ. ತುಂಬಾ ಬೇಸರನೂ ಆಗುತ್ತೆ. ಯಾಕೆ ಈ ಆಟಿಟ್ಯೂಡ್, ಯಾಕೆ ಇಷ್ಟೊಂದು ಇಗೋ ಅಂತೇಳಿ ಗೊತ್ತಿಲ್ಲ. ತಪ್ಪು ಮಾಡಿದಾಗ ಸಾರಿ ಕೇಳಿ, ಸರಿಪಡಿಸ್ಕೊಳ್ಳಿ. ಸಂಬಂಧಕ್ಕಿಂತ ದೊಡ್ಡದು ಏನೂ ಅಲ್ಲ ಆಕ್ಚುअली. ನಿಮಗೆ ಸಿಕ್ಕಿರೋ ಸಂಬಂಧದಲ್ಲೇ ಬೌಂಡರಿ ಹಾಕೊಂಡು ತುಂಬಾ ಚೆನ್ನಾಗಿರಿ. ಓಕೆ. ಬಿಕಾಸ್ ನೀವು ಫೈನಲಿ ಎಷ್ಟು ಚೆನ್ನಾಗಿ ಬಾಳಿ ಬದುಕಿದ್ರು ಅನ್ನೋದೇ ಮ್ಯಾಟರ್ ಆಗುತ್ತೆ, ಮುಖ್ಯ ಆಗುತ್ತೆ ಬಿಟ್ರೆ, ಇನ್ನು ಈಗೋ ತಗೊಂಡು ಏನಾಗಬೇಕಾಗಿದೆ? ನಾವೇ ಇಲ್ಲ ಅಂದ್ಮೇಲೆ ಈಗೋ ಎಲ್ಲಿರಕ್ಕೆ ಸಾಧ್ಯ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಯಾವ ಪಾಯಿಂಟ್ ನಿಮಗೆ ಕರೆಕ್ಟ್ ಅನ್ನಿಸ್ತು ಆಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 43,000 ಕಂಪ್ಲೀಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ 44, 45 ಕಂಪ್ಲೀಟ್ ಆಗಿದೆ. 50 ಹತ್ರ ಹೋಗ್ಲಿ ಅಂತ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.